ವೋಟ್ ಚೋರಿಗೆ ಪಿತಾಮಹ ಯಾರಾದ್ರೂ ಇದ್ರೆ ಅದು ಇಂದಿರಾ ಗಾಂಧಿ ಅವರು. ವೋಟ್ ಚೋರಿ ಪಿತಾಮಹ ಇಂದಿರಾ ಗಾಂಧಿ ಅವರು ಕೋರ್ಟಲ್ಲಿ ಛೀಮಾರಿ ಹಾಕಿ ಅವ್ರನ್ನ ಪದಚ್ಯುತಿ ಮಾಡಿರ್ತಕ್ಕಂಥದ್ದು ಖಳನಾಯಕರು ಕಾಂಗ್ರೆಸ್ನವರು. ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಪರಮೇಶ್ವರ್ ಆಗಿರ್ಬೋದು, ರಾಜಣ್ಣವರಾಗಿರ್ಬೋದು, ನಾವೇ ಓಟ್ಗಳು ಹಾಕಂತ ಇರು ಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳಿರೋದಕ್ಕೆ ಇವತ್ತು ರಾಜಣ್ಣ ಅವ್ರನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇರಿಸಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಹೆಸರಿಟ್ಕೊಂಡು ಹೋದ್ರೆ, ರಾಹುಲ್ ಗಾಂಧಿನವ್ರು ಕರ್ಕೊಂಡು ಹೋದ್ರೆ ಯಾರೂ ಈ ದೇಶದಲ್ಲಿ ಓಟ್ ಹಾಕಲ್ಲ. ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋದ್ರಲ್ಲಿ ರಾಹುಲ್ ಗಾಂಧಿನೂ ಒಬ್ರು. ಹೊರದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ ಭಾರತ ದೇಶದ ವಿರುದ್ಧವಾಗಿ ಹಗುರವಾಗಿ ಮಾತಾಡಂತ ಇಂಥವರು ನಮ್ಮ ದೇಶನ ಕಾಪಾಡ್ತಾರ ಅಂತ ಹೇಳಿ ಜನ ತೀರ್ಮಾನ ಮಾಡಿರೋದ್ರಿಂದ ಇವತ್ತು ಎಲ್ಲಾ ಜಾತಿ ಜನ ಇವತ್ತು ದೇಶದ ಭದ್ರತೆಗಾಗಿ, ಸುರಕ್ಷತೆಗಾಗಿ, ನಮ್ಮೆಲ್ಲರ ರಕ್ಷಣೆಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎನ್ಡಿಎಗೆ ವೋಟ್ ಹಾಕೋದ್ರ ಮುಖಾಂತರ ಇಷ್ಟೊಂದು ದೊಡ್ಡ ಪ್ರಮಾಣದ ಜಯನ್ನ ತಂದುಕೊಟ್ಟಿರುತ್ತವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಮತ್ತೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಕರ್ನಾಟಕದಲ್ಲೂ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಲೇಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಈಗಲೇ ಚುನಾವಣೆ ನಡೆದ್ರು 150ಕ್ಕೂ ಹೆಚ್ಚಿಗೆ ಸೀಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ಯಾಕಂದ್ರೆ ಆಡಳಿತ ವಿರೋಧಿ ಅಲೆ ಕೊನೆ 1 ವರ್ಷ ಇದ್ದಂಗೆ ಬರೋದು. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ಆಡಳಿತ ವಿರೋಧಿ ಅಲೆ ಶುರುವಾಗಿದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮತದಾರ ಬಂಧುಗಳು, ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಪ್ರಜೆಗಳು ದೇಶಭಕ್ತರು. ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್, ಕೇವಲ 599 ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್, ಒಂದು ಟೇಟಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಇರುತ್ತೆ ಸರ್. ನಮ್ಮಲ್ಲಿ ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ, ಮಾಮ್ ಟು ಬಿ, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು. ಲೊಕೇಶನ್ ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್.